ಅಯ್ಯೋ ಇದು ಯಾಕೋ ಕಾಣೆ ಕಣಪ್ಪ ಬೆಳಗಿಂದವ ಹೊಟ್ಟೆ ಎಲ್ಲ ಗುಡು ಗುಡು ಅಂತೈತೆ. ಒಂದು 4 ಸರಿ ಬೇದಿ ಬೇರೆ ಆಗೋಯ್ತು. ಏನು ಮಾಡೋದಪ್ಪ? ಯಾಕೆ ಹಿಂಗೆ ಆಗಿದ್ದದು ಅಂತ ಅನ್ನೋಣ. ಚೆನ್ನಾಗೇ ಇದ್ನಲ್ಲಿ ರಾತ್ರಿ ಮಲ್ಕೋಬೇಕಾರೆ ಬೆಳಿಗ್ಗೆ ಎದ್ದಳಷ್ಟರಲ್ಲಿ ಹಿಂಗೆ ಆಯ್ತೈತಲ್ಲಪ್ಪ. ಯಾಕೋ ವಾಂತಿ ಬೇರೆ ಬರೋಂಗೆ ಆಯ್ತೈತೆ, ತಲೆ ಬೇರೆ ಸುಸ್ತೈತೆ. ಯಾವ ದೇವ್ರೆ ನಾ ಕಾಣೆ ಕಣಪ್ಪ. ಏನಾಯ್ತೈತೋ ಏನೋ ನನ್ನ ದೇಹದಲ್ಲಿ. 4 ಸರಿ ಹೋಗಿದ್ದೀನಿ ಅಂದರೆ ಹೊಟ್ಟೆಲಿ ಏನಿದ್ದದ್ದು ನಂದ್ರಲ್ಲಿ ಎಲ್ಲ ಖಾಲಿ ಆಗೋಗೈತೋ ಏನೋ. ಇವಳು ನನ್ನ ಸೊಸೆ ಅದು ಎಲ್ಲಿ ಹೋಗೋಳು ಏನೋ ಕಾಣ್ತಾ ಇಲ್ವಲ್ಲ ಇವಳು. ಲೇ ಸುಮಾ ಸುಮಾ ಇದೆಯಲ್ವಾ ಮನೇಲಿ? ಇದೆಯೇ? ಎಲ್ಲೋದೆ ನೀನು? ಅತ್ತೆ ಏನಾಯ್ತತೆ? ಯಾಕತ್ತೆ? ಯಾಕೆ ಹಿಂಗೆ ಮುಖ ಸಪ್ಪಗೆ ಮಾಡ್ಕೊಂಡು ನಿಂತಿದ್ದೀರಲ್ಲ, ಏನಾಯ್ತು? ಯಾರಾದ್ರು ಏನಾರು ಅಂದ್ರೇನತ್ತೆ ಬೆಳಿಗ್ಗೆ? ಹಬ್ಬ ಗಿಬ್ಬ ಅಂತ ನೋಡಂಗಿಲ್ಲ ನೋಡ್ರಿ ನಾವು. ಆಮೇಲೆ ಏನಿಲ್ಲ, ನಮ್ಮ ಅತ್ತೆಗೇನಾದ್ರು ಯಾರಾದರೂ ಅಂದರೆ ಏನಿಲ್ಲ, ಆಮೇಲೆ ಯುದ್ಧನೇ ಮಾಡ್ಬಿಡ್ತೀನಿ ನಾನು ಅಷ್ಟೇ. ಆಮೇಲೆ ಯಾರಾದ್ರು ಏನಾರು ಅಂದ್ರೆ ಹೇಳ್ರತ್ತೆ. ಅಯ್ಯೋ ಮಾರಾಗಿತ್ತಿ, ಯಾರೇನು ಹೇಳಕ್ಕೆ ಬಂದರೆ ನನಗೆ? ನಂದೇಯ ನನಗಾಗೈತಿ ಇಲ್ಲಿ. ಯಾಕವ ಬೆಳಿಗ್ಗಿಂದ ಕಡೆ ಒಂದು 6 ಗಂಟೆ 5:15 ಅನ್ಕ 5:15 ಒಂದು 4 ಸರಿ ಬೇದಿ ಆಗೈತೆ ಕಣೆ. ಒಳ್ಳೆ ನೀರಂಗೆ ಹೋಯ್ತದ. ನಾನು ಎಷ್ಟು ಸರಿ ಅಂತವ ಬಾತ್ರೂಮ್ಗೆ ಹೋಗೋನೆ. ಒಂದೊಂದು ಗಂಟೆಗೆ ಒಂದೊಂದು ಸರಿ ಹೋಗ್ತಾನೇ ಇದ್ದೀನಿ. ಅತ್ತಗೆ ಬತ್ತೀನಿ, ಕೂತ್ಕೊಂತೀನಿ, ಹೊಟ್ಟೆ ನುಲ್ದಂಗೆ ಆಗುತ್ತೆ. ಮತ್ತೆ ಹೋಯ್ತಾ ಇದ್ದೀನಿ. ಅದು ಯಾಕೋ ಇವಾಗ ಬೇರೆ ವಾಂತಿ ಬೇರೆ ಬರೋಂಗೆ ಆಗ್ತೈತೆ ಒಂಥರ. ಅದು ಏನಾಗೈತೆ ಅಂತ ಗೊತ್ತಿಲ್ಲ ಕಣೆ. ಹೊಟ್ಟೆಲ್ಲವ ಒಂಥರ ಆಯ್ತೈತೆ ಕಣೆ. ಏನು ಮಾಡೋದು ಏನು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ನಿನ್ನಾದ್ರು ಕರಿಯೋಣ ಅಂತ ಕರೆದೆ ಕಣೆ. ಯಾಕೋ ಏನೋ ಗೊತ್ತಿಲ್ವಲೇ. ಅಯ್ಯೋ ಅತ್ತೆ, ಒಟ್ನುಲಿ ಅಂತೀರ, ಬೇದಿ ಅಂತೀರ, ವಾಂತಿ ಅಂತೀರ, ಏನಾಗೋಯ್ತತೆ? ಯಾರು ಕಣ್ಣೆಸ್ರು ಆಗಿರ್ಬೇಕೇನೋ ಕಾಣತ್ತೆ. ಯಾರೋ ಕಣ್ಣು ಹಾಕ್ಬಿಟ್ಟವ್ರು ನೀವು ಉಣ್ಣೋದು ನೋಡಿ. ನೋಡೋಕ್ಕಾಗ್ದಂಗೆ ಯಾರೋ ಕಣ್ಣಿನ ಹಾಕ್ಬಿಟ್ಟವ್ರ ಏನೋ. ನೀವು ಬೇರೆ ಸುಮ್ಮನೆ ಒಳಗೆ ಕೂತ್ಕೊಂಡು ತಿನ್ನರತ್ತೆ ಅಂದರೆ ಬೀದಿಲಿ ಬಂತೀರಿ ತಿನ್ನೋಕ್ಕೆ. ಒಬ್ಬಟ್ಟು ತುಪ್ಪ ಎಲ್ಲವ ಸುರ್ಕೊಂಡು ತಿಂತಿದ್ರಲ್ಲ, ಅದಕ್ಕೆ ಹಂಗೆ ಆಗಿರೋದು ಕಣಂತೆ. ಎಲ್ಲ ನೋಡೋರೆ, ಓಹೋ ಗೌರಜ್ಜಿ ಚೆನ್ನಾಗಿ ಬಾಡಿಸ್ತೈತೆ ಹಂಗೆ ಹಿಂಗೆ ಅಂತವ ಕಣ್ಣು ಹಾಕವ್ರೆ. ಅದಕ್ಕೆ ನೋಡ್ರಿ ಹಿಂಗೆ ಆಗಿರೋದು ನಿಮಗೆ. ಹೇಳಿದ ಮಾತೆ ಕೇಳೋಕ್ಕಿನ್ ಕಾಣತ್ತೆ ನೀವು. ಒಳಗೆ ಕೂತ್ಕೊಂಡು ತಿನ್ರಿ. ಅದು ಯಾಕೆ ಹಂಗೆ ಬೀದಿಗೆ ಬಂದು ತಿಂದಿರಿ ನೀವು? ಅವತ್ತು ಅಷ್ಟೇ ಬಾಡ್ ಮಾಡಿಕೊಟ್ಟಿದ್ದೀನಿ, ಸಪ್ಪೆ ಬಾಡ್ನ ಆಚೆಗೆ ಬಂದು ತಿನ್ಕೊಂಡು ಕೂತಿದ್ದೀರಿ. ಆ ಕೆಂಪಜ್ ಎಲ್ಲ ಬಂದು ಮಾತಾಡ್ಸ್ಕೊಂಡು ಹೋಯ್ತಿದ್ರು. ಅವ್ರು ಯಾರೋ ಕಣ್ಣು ಹಾಕಿರ್ಬೇಕೇನೋ, ಅದಕ್ಕೆ ಕಣ್ಣಸ್ರಂಗೆ ಆಗಿ ಹಿಂಗೆ ಆಯ್ತೈತೇನೋ. ದುಷ್ಟಿಗಿಷ್ಟಿ ತೆಗೇನೇನತ್ತೆ? ಇದೆಯತ್ತೆ ಪರ್ಕೆಲಿ ಒಂದಿಷ್ಟು ದುಷ್ಟಿ ತೆಗಿತೀನಿ. ದುಷ್ಟಿಗಿಷ್ಟಿ ಆಗಿದ್ರೆ ಸರಿ ಹೋಯ್ತದೆ. ಹಂಗೆ ಒಂಚೂರು ನೀವು ಆಚೆಗೆ ಬಂದು ತಿಂತಿರ್ತೀರಿ ನೋಡ್ರಿ. ಜಾಸ್ತಿ ಬೇರೆ ತಿಂತಿರ್ತೀರಾ, ಅದಕ್ಕೆ ಅರ್ಧವ ಜನಗಳೆಲ್ಲವ ಕಣ್ಣು ಹಾಕ್ತಾರೆ ನಿಮ್ಮ ಮೇಲೆ. ಅದಕ್ಕೆ ನಾನು ಹೇಳೋದು ಕಣತೆ, ಯಾವಾಗಲೂ ಒಳಗೆ ತಿನ್ನಿ ಅಂತವ. ನಾಯಿ ಕಣ್ಣು, ನರಿ ಕಣ್ಣು, ಎಲ್ಲಾರ ಕಣ್ಣು, ಊರಲ್ಲಿರೋರು ಕಣ್ಣೆಲ್ಲ ಹೋಗ್ಲಪ್ಪ. ಥೂ ಎಲ್ಲರ ಕಣ್ಣು ಹೋಗ್ಲಪ್ಪ. ಥೂ ನೋಡೋಣ ಇರಿಯತ್ತೆ. ಪರ್ಕೆಲಿ ನೀವು ಉಳಿಸಿದ್ದೀನಿ, ಸರಿ ಓದೋದ ಏನು ಅಂತವ ನೋಡೋಣಿರ್ರಿ. ಅಯ್ಯೋ ಇದು ಪರ್ಕೆಲ್ ಹೋಗ ಅಂತದ್ದು ಅಲ್ಲ ಕಣೆ ಮಾರೈತಿ. ಆಯ್ತು ಇಲ್ಲಿ ಮತ್ತೆ ನೋಡಲಿ ಮತ್ತೆ ಹೊಟ್ಟೆ ನುಲಿತೈತೆ, ಮತ್ತೆ ಹೋಗಂಗೆ ಆಯ್ತೈತೆ ಕಣೆ. ಈಗ ಒಂದು ಅರ್ಧ ಗಂಟೆಯಿಂದವ 2 ಸರಿ ಹೋಯ್ತಾ ಇದ್ದೀನಿ ಕಣೆ. ಎಷ್ಟು ಸರಿ ಹೋಗಿ ಕುತ್ಕೊಂಡ್ರು ಹೊಟ್ಟೆ ನುಲಿಯುತ್ತೆ, ನೀರಂಗೆ ಹೋಗುತ್ತೆ. ಹೊಟ್ಟೆ ನುಲಿಯುತ್ತೆ, ನೀರಂಗೆ ಹೋಗುತ್ತೆ. ಏನು ಮಾಡೋಣ ಏನೋ ಕಣೆ ಗೊತ್ತಾಯ್ತಾ ಇಲ್ಲ. ಇರಿರವಷ್ಟು ಹೋಗ್ಬತ್ತೀನಿರೋ. ಅಯ್ಯೋ ಪಾಪ ನಮ್ಮ ಅತ್ತಿಗೆ ಏನಾಯ್ತು ಅಂತ ಹೇಳೋಣಪ್ಪ. ಈ ಅತ್ತಿಗೆ ಹೇಳೋ ಮಾತೆ ಕೇಳೋಕ್ಕಿಲ್ಲ, ಜಾಸ್ತಿ ತಿನ್ಕೊಂಬಿಡ್ತದೆ. ಹೇಳಿದ್ದೀನಿ ಅಲ್ಲ, ಬಾಡ್ ಮಾಡಿದ್ದೀನಿ ನಾನು ಇವ್ರಿಗೆ. ಒಬ್ಬಟ್ಟು ತಿನ್ನಬೇಕು ಅಂದರೆ ಹೆಂಗಪ್ಪ? ಬಾಡ್ನು ತಿನ್ಕೊಂಡ್ರು, ಒಬ್ಬಟ್ಟನ್ನು ತಿನ್ಕೊಂಡ್ರು, ಮಾರನೇ ದಿನ ಉಳ್ದಿದ್ನು ತಿನ್ಕೊಂಡ್ರು, ಎಲ್ಲ ಉಳ್ದಿದ್ದು ಬಳ್ದಿದ್ದೆಲ್ಲ ತಿನ್ಕೊಂಡು ಹಿಂಗೆ ಮಾಡ್ಕೊತಾರೆ. ಆಮೇಲೆ ನಂಗೆ ವಾಂತಿ ಆಯಿತು, ಬೇದಿ ಆಯಿತು ಅಂತ ಇವಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಸುಸ್ತಾಗಿ ಕೂತ್ಕೊಂತಾರೆ. ಇದು ಯಾಕೆ ಬೇಕಪ್ಪ ಇವ್ರಿಗೆ? ತಿಂದಂಗಿದ್ರೆ ಆಗೋಕ್ಕಿಲ್ವೇ? ಒಂದು ಕಿತ್ತ ಈಗ ಒಬ್ಬಟ್ಟು ತಿಂದಮೇಲೆ ಸುಮ್ಮನೆ ಆಗಬೇಕು. ಬೇಡ ಒಬ್ಬಟ್ಟು ತಿನ್ಕೊಂತಾರೆ, ಈ ಕಡೆ ಮಟನು ತಿಂತಾರೆ. ಎರಡೂ ಅಯ್ಯೋ ಏನಾಯ್ತದೆ ಏನೋ ಕಾಣೆ ಕಣಪ್ಪ. ಹೇಳಕ್ಕೆ ಹೋದರೆ ಅವ್ರಿಗೆ ಬೇಜಾರಾಯ್ತದೆ. ನಾನು ತಿನ್ನೋದಕ್ಕೆ ಹಿಂಗೆ ಆಡ್ತಾಳೆ ಇವಳು ಅನ್ನಂಗೆ ಆಯ್ತದೆ. ಹೋಗ್ಲಿ ಬಿಡಿ, ನಾನೇನು ಮಾಡೋಕ್ಕಾಯ್ತದೆ. ನೋಡೋಣ ತೆಗಿ, ಒಂದಿಟ್ಟು ರಿಮೇನ್ ರಸ ಏನಾದ್ರು ಮಾಡ್ಕೊಬರೋನೇನು ಅಂತ ಕೇಳ್ತೀನಿ ಬರಲಿ. ಇದ್ಯಾಕೆ ಅಮ್ಮಿ? ಸುಮಾ ಇದಕ್ಕೆ ಹಿಂಗೆ ಆಚೆ ನಿಂತಿದೆಯಲ್ಲ ನೀನು? ಅಲ್ಲ ನಿಮ್ಮ ಅತ್ತೆಲ್ಲಿ ಹೋಯ್ತೈತಲ್ಲ ಅವಾಗಿಂದವ 100 ಸರಿ ಬಾತ್ರೂಮ್ಗೆ ಹೋಗೋದು ಬರೋದು. ನನಗೆ ಸದ್ದು ಕೇಳಿ ಸಾಕಾಯ್ತಪ್ಪ. ಅದು ಯಾಕೆ ಇಷ್ಟೊಂದು ನೀರು ಬಿಡ್ತಿದ್ದಾರೆ ಇವರು ಅಂತವ ಬಂದೆ. ನೋಡೋರು ನಿಮ್ಮ ಅತ್ತೆ ಅವಾಗಿಂದ ಹೋಗೋದು ಬರೋದು ಮಾಡ್ತೈತಲ್ಲ, ಯಾಕೆ ಏನಾಯ್ತು ನಿಮ್ಮ ಅತ್ತಿಗೆ? ಅಯ್ಯೋ ಅದು ಏನಂತ ಹೇಳನೆ, ಏನೋ ಗೊತ್ತಿಲ್ಲ. ಯಾಕೋ ಬೆಳಗಿಂದವ ಒಂದು 5-6 ಸರಿ ವಾಂತಿನೂ ಬೇದಿನೂ ಅಂತೆ. ಆಗ್ಲಿಂದವ ಪಾಪ ಹೋಯ್ತಾನೆ ಅವ್ರೆ. ಹೊಟ್ಟೆ ಗುಡು ಅಂತೈತಿ, ಹೊಟ್ಟೆ ನುಳ್ಸ್ತೈತಿ ಅಂತ ಹೋಯ್ತಾರೆ. ಬತ್ತಾರೆ ಹಂಗೆ ಮಾಡ್ತವ್ರು. ನನಗೂ ಗೊತ್ತಿರಲಿಲ್ಲ. ನಾನು ಪಾತ್ರೆ ತೊಳ್ಕೊಂಡು ಕೂತಿದ್ದೆ, ಈಗ ಬಂದು ಹಂಗಂತ ತೋರ್ಕಣೆ ಪಾಪ. ಅದು ಏನಾಗೈತೆ ಏನೋ ಗೊತ್ತಿಲ್ಲ. ನಿಂಬೆಹಣ್ಣಿನ ಪಾನ್ಕಾದ್ರೂ ಮಾಡ್ಕೊಡೋಣ ಅಂತವ ಕೇಳೋಣ ಅಂತ ನಿಂತಿದ್ದೀನಿ ಇಲ್ಲೇ. ತಲೆಗೆಲ್ಲ ಸುತ್ತ ಬಿದ್ದಿದ್ದರು ಅಂತವ. ಏನಾಗೈತೋ ಏನೋ ಕಣೆ.
ಅಯ್ಯ ನಿಮ್ಮ ಅತ್ತಿಗೆ ಇನ್ನೇನಾಗಿರ್ತತ್ತಾಗ ಹಾಂ ಓಸಿ ಕಡಿಮೆ ತಿಂದಿದ್ರೆ ಸರಿ ಹೋಗಿರೋದು. ಅದೇನೋ ನಾಲ್ಕು ಒಬ್ಬಟ್ಟು ಒಟ್ಟೊಟ್ಟಿಗೆ ತಿಂತಾಳಲ್ಲ ನಿಮ್ಮ ಅತ್ತೆ. ನಾನು ನೋಡ್ತಾನೆ ಇವನಿ ಮೊನ್ನೆ ಸಂತುವೆ 5-6 ಒಬ್ಬಟ್ಟು ತಿಂದು ಕಣೆ. ನಿಮ್ಮ ಮನೇಲಿ ತಿನ್ಕೊ ಬಂದವಳೆ. ನಾನು ನೋಡಿದ್ದೀನಿ ನಿಮ್ಮ ಮನೇಲಿ ತಿನ್ನೋದನ್ನ. ಪಕ್ಕದ ಮನೆ ಶಂಕರಪ್ಪನ ಮನೆಗೆ ಹೋಗಿ ಅಲ್ಲೂ ತಿಂತ ಕೂತವಳೆ. ಎಲ್ಲ ಕಡೆಗೂ ಹಿಂಗೆ ಒಬ್ಬಟ್ಟು ತಿನ್ಕೊಂಡು ಓಡಾಡಿದ್ರೆ ಇನ್ನೇನಾದದು. ಅದಕ್ಕೆ ಇವಾಗ ಎಲ್ಲ ಕಿತ್ಕೊಂಡು ಇತ್ತಾಗ ಒಂದೊಂದ್ಕಿಂತ ಹೊಟ್ಟೆ ಗುಡಾಡ್ದಂಗೆ ಐತೆ ಅಂತವ ಹಿಂಗೆ ತಿಂತ ಕೂತಿದ್ರು ಇನ್ನೇನಾಯ್ತದ ನಿಮ್ಮ ಅತ್ತಿಗೆ. ಕಡಿಮೆ ತಿನ್ಬೇಕು ಓಸಿಯ. ಸುಮ್ಮನೆ ಪಾಪ ನಮ್ಮ ಅತ್ತೆ ತಿನ್ನೋದಕ್ಕೆ ಯಾಕೆ ಕಣ್ಣಾಗ್ತೀಯ ನೀನು. ಏನೋ ಪಾಪ ಅವ್ರಿಗೆ ಆಸೆ ಅಪಸಿ ಅಂದರೆ ಅದಕ್ಕೆ ತಿಂತಾರಪ್ಪ. ನಿನ್ನ ಕಣ್ಣಿಂದನೇ ಕಣ ಹಿಂಗಾಗಿರೋದು. ಆದ್ರೂ ಪೊರ್ಕೆಲ್ಲ ನ್ಯೂಸ್ ನೋಡಿದೆ ನಾನು. ಏನೋ ನಿಲ್ಲಂಗೆ ಕಾಣ್ತಿಲ್ಲ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಏನೋ ಗೊತ್ತಿಲ್ಲ. ಮಾವು ಬೇರೆ ಬೆಳಿಗ್ಗೆನೇ ಹೊಲ್ತ ಹೋಯ್ತು. ಯಾರನ್ನು ಕರ್ಕೊಂಡು ಹೋಗೋಣಪ್ಪ ಅನ್ನಂಗೆ ಆಗೈತಿ ಇವಾಗ. ಏನಾಗಕ್ಕಿಲ್ಕಂಡು ತಗೊಳ್ಳೆ, ಹೊಟ್ಟೆಲಿರೋದೆಲ್ಲ ಹೋದ್ರೆ ಸರಿ ಹೋಯ್ತದೆ. ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀನಿ ನೀನು. ಹೊಟ್ಟಿಲಿರೋದು ಒಂದ್ಸತಿ ಹೋದ್ರೆ ಅಲ್ಲವ ಇನ್ನೇನಿರ್ತದೆ ಹೊಟ್ಟಿಲಿ ಖಾಲಿ ಆಯ್ತದೆ. ಏನಾದರೂ ಒಂದಿಟ್ಟು ಮಾಡ್ಕೊಡೋಗು, ಮಜ್ಜಿಗೆನೋ ಮೊಸರನ್ನೋ ಏನಾರು ಇಲ್ಲ ಆನಲ್ಲ ಏನಾದ್ರು ಒಂದು ಕಲಿಸ್ಕೊಡು. ತಿನ್ಕೊಂಡು ಮಲ್ಕೊಳಕ್ಕೆ ಹೇಳಿ ಸುಮ್ಮನಾಗಿ ಸರಿ ಹೋಯ್ತದೆ. ಇಲ್ಲ ಅಂತಂದರೆ ಆ ಗುಂಡು ಅಂಗಡಿ ಹೋಗಿ ಒಂದು ಮಾತ್ರೆ ತಗೊಬರಕ್ಕೆ ಕೇಳು. ಬೇದಿ ನೀಲ ಮಾತ್ರೆ ಕೊಡ್ರಿ ಅಂದ್ರೆ ಕೊಡ್ತಾರೆ. ಹಳದಿ ಕಲರ್ ನೋವು ಬರ್ತಾವೆ ನೋಡು, ಆ ಮಾತ್ರೆ ಕೊಡ್ತಾರೆ. ಅದನ್ನು ತಗೊಳ್ಳಿ ಸರಿ ಹೋಯ್ತದೆ. ಅದನ್ನ ಬೇರೆ ಇನ್ಯಾಕೆ ಆಸ್ಪತ್ರೆಗೆ ಬೇರೆ ತೋರ್ಸೋಕೆ ಹೋಯ್ತೀರ ನೀವು. ಒಳ್ಳೆ ಮಾತೆ ತೋರ್ಸಕ್ಕೆ ಆಸ್ಪತ್ರೆಗೆ ಹೋಯ್ತಿರಲ್ಲ ಅತ್ತೆ ಸೊಸೆ ಇಬ್ಬರು ನೀವು. ಮನೇಲಿ ಏನಾದ್ರು ಒಂದು ಮಾಡ್ಕೊಳ್ಳೋಣ ಸರಿ ಮಾಡ್ಕೊಳ್ಳೋಣ ಅಂತಿಲ್ಲ. ಆಸ್ಪತ್ರೆಗೆ ಹೋಗಲ್ಲ, ಡಾಕ್ಟ್ರಿಗೆ ದುಡ್ಡು ಇಡೋದು. ಹಂಗಲ್ಲ ಕಣೆ. ನಮ್ಮ ಅತ್ತೆಗೆ ಹಿಂಗೆಲ್ಲ ಆದಾಗ ಒಂದ್ಸರಿ ಆದರೆ ನಿಲ್ಲಕ್ಕಿಲ್ಲ ಕಣೆ. ನಾನು ಎಷ್ಟೊಂದು ಸರಿ ನೋಡಿದ್ದೀನಿ. ಯಾವಾಗಲೂ ಹಂಗೆ ಅತ್ತೆಗೆ ಒಂದ್ಸರಿ ಶುರು ಆದರೆ ನಿಲ್ಲಕ್ಕೆ ಇಲ್ಲ. ಒಂದಿನಂತೂ ರಾತ್ರಿ ಎಲ್ಲ ಹೋಗಿ ಪಾಪ ಬೆಳಿಗ್ಗೆ ಸುಸ್ತಾಗಿ ತಲೆ ಸುತ್ತ ಬಿದ್ದಿದ್ರು. ಆಮೇಲೆ ಬೆಳಿಗ್ಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದು. ಹಂಗೆ ಆಗಕ್ಕಿಂತ ಮುಂಚೆನೇ ಕರ್ಕೊಂಡೋದ್ರು ಒಳ್ಳೇದಲ್ವೇ. ಅದಕ್ಕೆ ಹಂಗೆ ಅಂದೆ ಕಣೆ. ನೋಡಂತಡಿ ನಮ್ಮ ಮಂಜನ ಕಳಿಸಿ ಮಾತ್ರೆ ತಗೋಬಾ ಅಂತ ಹೇಳ್ತೀನಿ. ಹೋಗಿ ಮಾತ್ರೆ ಗೀತ್ರೆ ಒಂದಿಟ್ಟು ತಂದು ಕೊಡೋಣ, ನೋಡೋಣ ಏನಾಯ್ತದೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾ ಏನು ಅಂತವ ನೋಡೋಣಂತೆ. ಕಣಂಗೆ ಮಾಡೋಗೆ. ಯಾಕೆ ಯಾವಾಗಲೂ ಗಳಿಗೂ ಆಸ್ಪತ್ರೆ ಅಂತ ಓದಿರಿ. ಸುಮ್ಮನೆ ಹೋಗಿ ಒಳಗೆ ಮಂಜುನ ಕಳಿಸಿ ಒಂದು ಬೇದಿನಿಲ್ಲ ಮಾತ್ರೆ ತಗೊಬ ಹೋಗ್ಲಾ ಹಳದಿ ಕಲರ್ದು ಅಂತ ಅವ್ನು ತಗೊಬಂದು ಕೊಡ್ತಾನೆ. ನುಂಗಿಸಿ ಮಜ್ಜಿಗೆನೋ ಮೊಸರನ್ನ ಏನಾದ್ರು ಕೊಡು. ಮೊಸರು ಒಂಚೂರು ಹುಳಿನೆಯ ಒಂದು ಕೆಲಸ ಮಾಡಿ ಹಾಲನ್ನು ಕೊಟ್ಬಿಡೋತಗಿ. ಉಪ್ಪು ಖಾರ ಏನು ಹಾಕ್ಬಿಡಂಗೆ. ಸಕ್ಕರೆ ಗಿಕ್ಕರೆ ಕೇಳ್ತದೆ ನಿಮ್ಮ ಅತ್ತೆ ರುಚಿಗಾಣಿ ಕಣೆ. ಹಂಗೆ ತಿನ್ನಕ್ಕಿಲ್ಲ ಸುಮ್ಮನೆ ಸಕ್ಕರೆನೂ ಹಾಕ್ಬಿಡ ಉಪ್ಪು ಹಾಕ್ಬಿಡ ಏನು ಹಾಕ್ದಂಗೆ ಹಂಗೆ ಹಾಲನ್ನು ಕೊಡು ಸರಿ ಹೋಯ್ತದೆ. ಸರಿ ಕಣೆ ಆಯಿತು ಸಾವಿತ್ರಿ, ನೀನು ಹೇಳ್ದಂಗೆ ಮಾಡ್ತೀನಿ ಬಿಡು. ಆಗಲ್ಲ ಗೊತ್ತಲ್ಲ ನೋಡಿ ಮತ್ತೆ ಇನ್ನೊಂದು ರೌಂಡ್ ಓದಲ್ಲ ಏನೋ ಈಗ. ಸ್ವಲ್ಪ ಸಾಕಾಗೋಯ್ತು ಕಣ್ರೆ. ಅಯ್ಯೋ ದೇವ್ರೇ, ನೆಲ ಎಲ್ಲಿದ್ದದಪ್ಪ. ನನ್ನ ಕೈಲಿ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ ಕಣಪ್ಪ. ಸಾಕಾಯ್ತು ಕಣಪ್ಪ. ಯಪ್ಪೋ ಯಾರಿಗೂ ಬೇಡ ಕಣಪ್ಪ ಈ ಪರಿಸ್ಥಿತಿ. ನನ್ನ ಸತ್ರಿಗೂ ಬರಬಾರ್ದು ಕಣಪ್ಪ. ಅಯ್ಯೋ ಈಟೊಂದು ಹೊಟ್ಟೆ ನೋವು ಬಂದರೆ ಯಾರು ತಾನೇ ತಡ್ಕೊಂಡರೆ. ಕೂತು ಎದ್ದು ಮಂಡೆಲ್ಲ ನೋವು ಬಂದ್ಬಿಡ್ತು ನನಗತ್ತಿಗೆ. ಅಯ್ಯೋ ದೇವ್ರೇ. ಲೇ ಸುಮಾ, ಒಂಚೂರು ನೀರಾರು ತಂದ್ಕೊಡು ಹೋಗೆ. ಅಲ್ಲ ಕಣೆ ಸುಮ್ಮನೆ ನೋಡ್ಕೊಂಡು ನಿಂತಿದೆಯಲ್ಲೇ, ನನ್ನ ಕೈಲಿ ಆಯ್ತಾ ಇಲ್ಲ ಅಂದ್ರೂ ನೀನು. ಯಪ್ಪ ಅತ್ತೆ ಅಷ್ಟೊಂದು ಸುಸ್ತೈತೆ ಇದ್ರೆ ನಡೀರಿ ಆಸ್ಪತ್ರೆಗೆ ಹೋಗೋದು ನಡೀರಿ ಅತ್ತೆ. ಗ್ಲೂಕೋಸ್ ಏನಾರು ಒಂದು ಹಾಕ್ಸ್ಕೊಂಬರೋಣ ಸರಿ ಹೋಯ್ತದ ಕಣ ನಡೀರಿ. ಈಗ ನೀರ್ಕಿನ್ನವ ನಿಂಬೆಹಣ್ಣಿನ ಪಾನಕ ಮಾಡ್ಕೊಡ್ತೀನಿ ಕುಡೀರಿ. ಒಂಚೂರು ಉಪ್ಪು ಸಕ್ಕರೆ ಎಲ್ಲ ಹಾಕಿ ಪಾನಕ ಮಾಡ್ಕೊಡ್ತೀನಿ ಕುಡಿಯೋರಂತೀರಿ. ಇಲ್ಲ ಕೂತಿರಿ ಅತ್ತೆ ಎಲ್ಲೂ ಹೋಗ್ಬೇಡಿ. ಇಲ್ಲೇ ಒಂದಿಟ್ಟು ಕೂತ್ಕೊಳ್ಳಿ ತಗೋಬತ್ತೀನಿ ಇರ್ರಿ. ಏನೋ ಒಂದು ತಂದ್ಕೊಡು ಹೋಗವ. ಸುಮ್ಮನೆ ನಾನು ನಿಲ್ಲಿಸಿ ಕಾಯಿಸ್ಬೇಡ. ಇಲ್ಲಿ ನನಗೆ ಸುಸ್ತಾಯ್ತೈತೆ. ಏನೋ ಒಂದು ತಂದು ಬಡಿ ಹೋಗತ್ತಾಗಿ. ಲೇ ಸಾವಿತ್ರಿ ಬಂದೇನೆ. ಅಲ್ಲಿ ಕಣೆ ನಮ್ಮ ಮನೇಲಿ ಏನು ಸದ್ದಾಗಂಗಿಲ್ಲ. ನೀನು ಹಾಜರಾಗಿರ್ತೀಯ ಅಲ್ವೇನೆ. ಅಯ್ಯ ನನಗೆ ಯಾಕಕ್ಕ ನಿಮ್ಮನೆ ಸುದ್ದಿ. ಏನಿಲ್ಲ ಅವಾಗ್ಲಿಂದ ನೀರು ಸತ್ತು ಕೇಳ್ತಿತ್ತಲ್ಲ ಬಾತ್ರೂಮಲ್ಲಿ. ಇದ್ಯಾಕೆ ಇಷ್ಟೊಂದು ಸತಿ ಯಾರು ಬರ್ತಾವ್ರಪ್ಪ ಯಾರು ಹೋಯ್ತಾವ್ರ ಬಾತ್ರೂಮ್ಗೆ, ಯಾರಾದ್ರು ಅಕ್ಕಪಕ್ಕದ ಮನೆಯವ್ರು ಹೋಯ್ತಾರೆ ಏನು ಅಂತವ ನೋಡೋಕ್ಕೆ ಅಂತ ಬಂದೆ ಕಣಕ. ಅಷ್ಟೊತ್ತಿಗೆ ನಿನ್ನ ಸಾಸಿ ಇಲ್ಲೇ ನಿಂತಿದ್ಲಲ್ಲ, ಅವನು ಹಂಗೆ ಮಾತಾಡ್ಸ್ಕೊಂಡು ನಿಂತ್ಕೊಂಡೆ. ಅದ್ಯಾಕೆ ನಿಂಗೇನು ಹುಷಾರಿಲ್ವೇ, ಏನಾಯ್ತು? ಅಯ್ಯೋ ಏನಂತ ಹೇಳೋಣವ, ನನಗೂ ಸಾಕಾಗೋಯ್ತತ್ತಾಗ ಬೆಳಗ್ಗಿಂದವ. ಯಾಕೋ ಬೇದಿ ಹಂಗೆ ಆಯ್ತೈತೆ. 3-4 ಸರಿ ಆಯ್ತು ಆಗಲಿ. 4-5 ಸರಿನೇ ಆತೇನೋ. ಆಗ್ಲಿಂದವ ನಿಲ್ಲಕ್ಕಾಯ್ತಿಲ್ಲ ಕೂರಕ್ಕಾಯ್ತಿಲ್ಲ ಕಣೆ. ಯಾಕೋ ಸುಸ್ತು ಬೇರೆಯಾ ವಾಂತಿ ಬೇರೆ ಆಗಂಗೆ ಆಯ್ತೈತೆ. ಏನು ಕತೆ ಅಂತ ಗೊತ್ತಿಲ್ಲ ಕಣೆ. ಸಾಕಾಗೋಯ್ತತ್ತಾಗ ನನಗಂತೂ. ಅತ್ತೆ ತಕೊಳ್ಳಿ ಅತ್ತೆ ನಿಮ್ಮೆಣ್ಣಿಂದು ಪಾನಕ ಕುಡೀರಿ ಸರಿ ಹೋಯ್ತದ ಒಂಚೂರು. ಇಲ್ಲೇ ಯಾಕೆ ಕುಂತೀರಿ? ತಿಂಡಿ ಏನಾದ್ರು ಮಾಡ್ಕೊಂಬತ್ತೀನಿ ತಿನ್ನೂರಂತೆ. ಲೇ ಸುಮಾ ಹೇಳಿದ್ರೇನು ಯಾವಾಗಲೇ ನಾನು ತಿಂಡಿ ಬೇರೆ ಮಾಡ್ಕೊಬಂದೋಳಂತೆ. ತಿಂಡಿ ಗಿಂಡಿ ಏನು ಕೊಡ್ಬೇಡ, ಮೊಸರನ್ನ ಮಜ್ಜಿಗೆನ ಏನಾದ್ರು ಕೊಡುವಾಗೆ, ಇಲ್ಲ ಆನನ್ನ ಕೊಡೋಗೆ. ಅಲ್ಲಿ ಕಡೆ ಇಷ್ಟೊಂದ್ಕಿಂತ ಬೇದಿಯಾಗಿ ಒದ್ದಾಡ್ತೈತೆ. ಹೋಗಿ ತಿಂಡಿ ಮಾಡ್ಕೊಬತ್ತೀನಿ ಅಂತೇಳಿ ಏನು ತಿಂಡಿ ಮಾಡಿ ಎಣ್ಣೆ ಗಿಣ್ಣೆ ಎಲ್ಲ ಹಾಕಿ ಇನ್ನೂ ಒಂದಿಷ್ಟು ಬೇದಿ ಕಿತ್ಕೊಳ್ಳೋದು. ಹೋಗಿ ಸುಮ್ಮನೆ ಹಾಲನ್ನ ಏನಾದ್ರು ಕೊಡೋಗು. ಅಯ್ಯೋ ನಮ್ಮ ಅತ್ತೆ ಅದೆಲ್ಲ ತಿನ್ನಕ್ಕಿಲ್ಲ ಕಣ್ ಸಾವಿತ್ರಿ, ಸುಮ್ಮನೆ ನೀನು.
ತಿನ್ನಕ್ಕಿಲ್ಲ ಅಂತಂದರೆ ಇನ್ನೇನು ಮತ್ತೆ ಹಿಂಗೆ ಆಗೋದು. ಇನ್ನೊಂದು 100 ಸರಿ ಹೋಗಿ ಬರ್ಲಿ ತಗ ಬಾತ್ರೂಮ್ಗೆ, ಅವಾಗ ಸರಿ ಹೋಯ್ತದೆ, ಅವಾಗ ತಿಂತದೇನು ನಿಮ್ಮ ಅತ್ತೆ. ಇದ್ಯಾಕೆ ಸಾವಿತ್ರಿ ನೀನು ಹಿಂಗೆ ಆಡ್ಯಾ? ತಿಂತೀನಿ ನಾನು ಕಣಂತೆ. ಹೋಗೆ ಸುಮ್ಮನೆ ನಿನ್ನದು ಏನು ಮಾಡ್ಕೊಂಬತ್ತಿ ಮಾಡ್ಕೊಬ, ಹೋಗಿ ಅತ್ತಗೆ ತಿಂತೀನಿ. ಅಯ್ಯೋ ಇವಳ ಹತ್ರ ಜಗಳ ಆಡೋಕೆ ನನಗೀಗ ಪುರ್ಸತ್ತು ಇಲ್ಲ, ಶಕ್ತಿನೂ ಇಲ್ಲ ಕಣವ. ನೀನು ಸಾವಿತ್ರಿ ನೀನು ನೋಡ್ಕೊಂತೀನಿ ಕಣ ಇರೇ ಬಂದು. ಏನು ಹೇಳ್ತಿದ್ದಲ್ಲ ನಾನು ಬಾತ್ರೂಮಲ್ಲಿದ್ದಾಗ ತಿಂದು ಹಿಂಗೆ ಆಯಿತು ಅಂತವ ಕೇಳಿಸ್ಕೊಂತಿದ್ದೆ ಕಣ. ನಾನೇನು ಕೇಳಿಸ್ಕೊಂಡಿಲ್ಲ ಅಂದ್ಕೊಂಡಿದ್ದೇನು ಬತ್ತೀನಿರು. ಹುಷಾರಾಗಿ ಬಂದಂಗೆ ಹೋಯ್ತು ನಿನಗೆ. ಈಗ ಒಂದಿಟ್ಟು ಹುಷಾರಿಲ್ಲ ಆಯ್ತಾ ಇಲ್ಲ, ಶಕ್ತಿ ಇಲ್ಲ ಜಗಳ ಆಡೋಕೆ ಸುಮ್ಮನಿರು. ಅಯ್ಯೋ ಗೌರಕವ್, ನಾನು ಏನು ಹೇಳಿಲ್ಲ, ಜಾಸ್ತಿ ಒಬ್ಬಟ್ಟು ತಿನ್ಕೊಂಡಿದ್ಯಾ ಅಂತವ ಹೇಳ್ತಿದ್ದೆ ಅಷ್ಟೇ. ಇಲ್ಲೊಂದು 6 ಒಬ್ಬಟ್ಟು ತಿಂದೆ, ಅಲ್ಲಿ ಶಂಕಪ್ಪನ ಮನೇಲಿ ಬೇರೆ ಹೋಗೊಂದು 2 ತಿಂತಿದ್ದಲ್ಲ, ಅದನ್ನೇ ಹೇಳ್ತಾ ಇದ್ದೆ ಅಷ್ಟೇ. ಹಂಗೆ ತಿನ್ನಂಗೆ ಆಗಿರ್ಬೇಕೇನೋ ಕಣೆ ಅಂತವ. ನಾನೇನು ನೀನು ಜಾಸ್ತಿ ತಿಂದಿದ್ಯಾ ಅಂತ ಹೇಳಿಲ್ಲ ಕಣಕ್ಕ. ನೀನು ಸುಮ್ಮನೆ ಏನೇನೋ ತಪ್ಪು ಅರ್ಥ ಮಾಡ್ಕೋಬೇಡ. ಅಯ್ಯೋ ಅತ್ತೆ, ಇವಳು ಮಾತ್ಬಿಟ್ರಿ, ಇವಳು ಯಾವಾಗಲೂ ಏನಾರು ಒಂದು ಹೇಳ್ತಿರ್ತಾಳೆ. ನೀವು ನಡೀರಿ, ಜ್ಯೂಸ್ ಕುಡ್ದು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ನಡೀರಿ, ಹಾಲನ್ನು ಕಲ್ಸ್ಕೊಂಬತ್ತೀನಿ ತಿನ್ನೂರಂತೆ. ಅಯ್ಯೋ ಏನೋ ಒಂದು ಕಲ್ಸ್ಕೊಬಾರವಾತಾಗಿ ಆಯ್ತಾ ಇಲ್ಲ ನನ್ನ ಕೈಲಿ. ಹಾಲನ್ನು ಮೊಸರನ್ನ ಏನಾರು ಕಲ್ಸ್ಕೊಬಾ, ಒಂದಿಟ್ಟು ಉಪ್ಪಿನಕಾಯಿನೂ ಹಾಕೋಬಾರೆ, ತಿನ್ನೋಕ್ಕಾಗಲ್ಲ ಕಣೆ. ಇಲ್ಲ ಅಂದರೆ ಒಂಚೂರು ಹಪ್ಳ ಗಿಪ್ಳ ಹಾಕ್ತೀಯ ನೋಡು. ಬರೀ ಹಾಲನ್ನು ತಿನ್ನೋಕ್ಕಾಗಲ್ಲ. ಒಂದಿಟ್ಟು ಉಪ್ಪಿನಕಾಯಿ ಒಂಚೂರು ಹಪ್ಳಿದ್ರೆ ತಿನ್ಕೋಬೋದು ಹೆಂಗವ. ಮಾಡ್ಕೊಬೋವಾಗ ಬಿರ್ ನೀವು ಹೊಟ್ಟೆ ಸಿತೈತೆ ನನಗೆ. ಇಷ್ಟೊಂದ್ಕಿಂತ ಬೇದಿಯಾಗಿ ಹೊಟ್ಟೆಲ್ಲ ಗುಡು ಅಂತೈತೆ, ಹಸಿತೈತೆ ಕಣಂತ. ಹೋಗೆ ಮಾಡ್ಕೊಬಾ. ಗೌರಕವ್, ನಿನ್ಗೇನು ತಲೆಗಿಲ್ಲ ಕೆಟ್ಟೈತೆ ಹೆಂಗೆ ಅಂತವ. ಅಲ್ಲ ನಾನು ಏನು ಖಾರ ಉಪ್ಪು ತಿನ್ನಬಾರ್ದು ಬೇದಿ ಆಗ್ತೈತೆ ಅಂತ ಅಂದರೆ ನೀನು ಉಪ್ಪಿನಕಾಯಿ ಹಪ್ಪಳ ಎಲ್ಲ ಕೇಳ್ತಿದ್ಯೇನು? ಕಣವ, ಉಪ್ಪಿನಕಾಯಿ ತಿನ್ನು, ಇನ್ನೊಂದು 4 ಸರಿ ಹೋಗಿ ಒಂದು ಬಾತ್ರೂಮ್ಗೆ. ಹೇಳೋಷ್ಟು ಕೇಳ್ಬೇಕು ಸುಮ್ಮನೆ. ಬರೀ ಹಾಲನ್ನು ಕಲ್ಸ್ಕೊಬ ಹೋಗೆ. ಇವಳು ಬೇರೆ ಕೇಳ್ತಾ ನಿಂತಿರ್ತಾಳೆ ಇಲ್ಲಿ ಅತ್ತೆ ಪುರಾಣನ. ಅಯ್ಯೋ ಸರಿ ಕಣ್ ಕೊಡೆ, ಇವಳು ಹೋಗೋ ತನಕವ ನನಗೇನು ತಿನ್ನಕ್ಕೆ ಬಿಡೋಕ್ಕಿಲ್ಲ ಕಣಂತೆ. ಹಾಲನ್ನೇ ಕಲ್ಸ್ಕೊಬ ಹೋಗು. ಸರಿ ಕಣತೆ, ಆಯಿತು ತಗೋಬತ್ತೀನಿ. ಸಾವಿತ್ರಿ, ಇಲ್ಲೇ ನಿಂತ್ಕೊಂಡು ನೋಡ್ಕೊಂತೀರ ಒಂಚೂರು, ಅತ್ತೆನ ತಲೆ ಸುತ್ತು ಅಂತ ಬೇರೆ ಅಂತವ್ರೆ, ಯಾಕೆ ಬೇಕು ಒಂಚೂರು ನೋಡ್ಕೊಂತೀರು. ಬಿರ್ನಿಯ ಹಾಲನ್ನು ಕಲ್ಸ್ಕೊಬಂದ್ಬಿಡ್ತೀನಿ, ತಿನ್ಸೋಣಂತೀರು. ಹೋಗ್ಬಿಡ್ಬಿಡ, ಆಮೇಲೆ ಮನೆ ತಾವ ಯಾರು ಕರೆದ್ರು ಅಂತವ. ಇಲ್ಲೇ ನೋಡ್ಕೊಂತೀರ ಅತ್ತೆನ ಬರೋಗಂಟವ. ಅಯ್ಯಯ್ಯೋ ಸರಿ ಕಣ್ ಹೋಗವ, ನಿಮ್ಮ ಅತ್ತೆನ ಕಣ್ಣಿಟ್ಟು ನೋಡ್ಕೊತೀನಿ ಹೋಗು. ವೀಕ್ಷಕರೇ, ಇವತ್ತಿನ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾಯಿದ್ದೀವಿ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ನನಗೆ ಯಾಕೋ ಹೊಟ್ಟೆ ಬೇರೆ ಸರಿ ಇಲ್ಲ. ನೀವು ದಯಮಾಡಿ ನಮಗೆ ಸಪೋರ್ಟ್ ಮಾಡಿ ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್ ಬಾಯ್ ಸಿಯಾ.